In the last videos, we solved 20 questions and now let's solve remaining 10 questions without wasting any time. Let's start with more advanced or contextual based questions. A parent holds the handlebars and the seat of the child's bicycle while they learn to ride, gradually providing less support. The parent is practicing. ಮಗು ಸೈಕಲ್ ಕಲಿಯುತ್ತಿರುವಾಗ ಪೋಷಕರು ಸೈಕಲ್ನ ಹ್ಯಾಂಡಲ್ ಬಾರ್ಗಳು ಮತ್ತು ಸೀಟನ್ನು ಹಿಡಿದುಕೊಳ್ತಾರೆ. ಕ್ರಮೇಣ ಬೆಂಬಲವನ್ನು ಕಡಿಮೆ ಮಾಡುತ್ತಾರೆ. ಪೋಷಕರು ಇದನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಆಪ್ಷನ್ಸ್: ಡೈರೆಕ್ಟ್ ಇನ್ಸ್ಟ್ರಕ್ಷನ್, ನೇರ ಬೋಧನೆ, ಶೇಪಿಂಗ್, ಬಿಹೇವಿಯರ್ ಮಾಡಿಫಿಕೇಶನ್, ವರ್ತನೆಯ ಮಾರ್ಪಾಡು, ಸ್ಕ್ಯಾಫೋಲ್ಡಿಂಗ್, ಆಧಾರ ನೀಡಿಕೆ. The right answer is D, scaffolding. Because this is classic real life example of scaffolding. It is customized dynamic physical support provided during a new task within the learner's ZPD. ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂದರೆ ಒಂದು ಕಲಿಯುವವರ ZPD ವಲಯದಲ್ಲಿ ಹೊಸ ಕೆಲಸದ ಸಮಯದಲ್ಲಿ ಒದಗಿಸಲಾದ ಒಂದು ಕಸ್ಟಮೈಸ್ಡ್ ಕ್ರಿಯಾತ್ಮಕ ಭೌತಿಕ ಬೆಂಬಲ. ಹಾಗಾಗಿ ಇಲ್ಲಿ ಪೇರೆಂಟ್ಸ್ ಏನನ್ನ ಅಭ್ಯಾಸ ಮಾಡ್ತಿದ್ದಾರೆ ಅಂದರೆ ಆಧಾರ ನೀಡಿಕೆ, ಸ್ಕ್ಯಾಫೋಲ್ಡಿಂಗ್ ಅನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ವೈಗಾಟ್ಸ್ಕಿ, ದ ಅಕ್ವಿಸಿಷನ್ ಆಫ್ ಕಾಗ್ನಿಟಿವ್ ಟೂಲ್ಸ್ ಲೈಕ್ ಲ್ಯಾಂಗ್ವೇಜ್, ನಂಬರ್ಸ್, ಮ್ಯಾಪ್ಸ್ ಈಸ್ ಬೆಸ್ಟ್ ಅಚೀವ್ಡ್ ಥ್ರೂ. ವೈಗಾಟ್ಸ್ಕಿ ಪ್ರಕಾರ ಅರಿವಿನ ಸಾಧನಗಳ ಭಾಷೆ, ಸಂಖ್ಯೆಗಳು ಅಥವಾ ನಕ್ಷೆಗಳಂತಹ ಸಂಪಾದನೆಯನ್ನು ಇದರ ಮೂಲಕ ಉತ್ತಮವಾಗಿ ಸಾಧಿಸಬಹುದು. ಇನ್ಸ್ಟಿಂಕ್ಟಿವ್ ಬಿಹೇವಿಯರ್, ಸಹಜ ವರ್ತನೆ, ಸೋಷಿಯಲ್ ಇಂಟರಾಕ್ಷನ್ ಆ್ಯಂಡ್ ಕಂಟೆಕ್ಸ್ಟ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್, ಸಾಮಾಜಿಕ ಸಂವಹನ ಮತ್ತು ಸಂದರ್ಭಕ್ಕೆ ತಕ್ಕ ಬೋಧನೆ, ಪ್ಯೂರ್ಲಿ ಇಂಡಿವಿಜುವಲ್ ರಿಸರ್ಚ್, ಕೇವಲ ವೈಯಕ್ತಿಕ ಸಂಶೋಧನೆ, ಫಿಸಿಯಾಲಜಿಕಲ್ ಗ್ರೋತ್ ಆಫ್ ಬ್ರೈನ್ ಸಿನಾಪ್ಸಸ್, ಮೆದುಳಿನ ಸಿನಾಪ್ಸಸ್ಗಳ ಶಾರೀರಿಕ ಬೆಳವಣಿಗೆ. ದ ರೈಟ್ ಆನ್ಸರ್ ಈಸ್ ಬಿ, social interaction and context specific instruction. Here cognitive tools are cultural artifacts. They are passed from generation to generation through socialization and interaction. ಇಲ್ಲಿ ಅರಿವಿನ ಸಾಧನಗಳು ಸಾಂಸ್ಕೃತಿಕ ಒಂದು ಕಲಾಕೃತಿಗಳು. ಅವುಗಳನ್ನು ಸಾಮಾಜೀಕರಣ ಮತ್ತು ಸಂವಹನದ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಹಸ್ತಾಂತರಿಸಲಾಗುತ್ತದೆ. ಹಾಗಾಗಿ ವೈಗಾಟ್ಸ್ಕಿ ಪ್ರಕಾರ ಅರಿವಿನ ಸಾಧನಗಳನ್ನು ಸಾಮಾಜಿಕ ಸಂವಹನ ಮತ್ತು ಸಂದರ್ಭಕ್ಕೆ ತಕ್ಕ ಬೋಧನೆಯಿಂದ ಸಂಪಾದನೆಯನ್ನು ಉತ್ತಮವಾಗಿ ಸಾಧಿಸಬಹುದು. ನೆಕ್ಸ್ಟ್ ಕ್ವೆಶನ್. ZPD is the learning zone where the help turns potential into skill. This statement highlights the instruction is most effective when it targeting tasks. ಸಹಾಯವು ಸಾಮರ್ಥ್ಯವನ್ನು ಕೌಶಲವಾಗಿ ಪರಿವರ್ತಿಸುವ ವಲಯವೇ ZPD. ಈ ಹೇಳಿಕೆಯು ಬೋಧನೆಯು ಯಾವ ಕೆಲಸಗಳನ್ನು ಗುರಿಯಾಗಿಸಿಕೊಂಡಾಗ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಎತ್ತಿ ತೋರಿಸುತ್ತದೆ. ಆಪ್ಷನ್ಸ್: ಆ ಸ್ಟೂಡೆಂಟ್ ಕ್ಯಾನ್ ಈಸಿಲಿ ಡೂ ಅಲೋನ್, ವಿದ್ಯಾರ್ಥಿ ಒಬ್ಬನೇ ಸುಲಭವಾಗಿ ಮಾಡಬಲ್ಲ. ಆರ್ ಸ್ಲೈಟ್ಲಿ ಬಿಯಾಂಡ್ ವಾಟ್ ಎ ಸ್ಟೂಡೆಂಟ್ ಕ್ಯಾನ್ ಡೂ ಅಲೋನ್ ಬಟ್ ಅಚೀವಬಲ್ ವಿತ್ ಹೆಲ್ಪ್, ವಿದ್ಯಾರ್ಥಿ ಒಬ್ಬನೇ ಮಾಡಬಲ್ಲದಕ್ಕಿಂತ ಸ್ವಲ್ಪ ಮೀರಿದೆ ಆದರೆ ಸಹಾಯದಿಂದ ಸಾಧ್ಯವಾಗುವಂಥದ್ದು. ಆರ್ ಕರೆಂಟ್ಲಿ ಇಂಪಾಸಿಬಲ್ ಇವನ್ ವಿತ್ ದ ಮ್ಯಾಕ್ಸಿಮಮ್ ಹೆಲ್ಪ್, ಗರಿಷ್ಠ ಸಹಾಯ ನೀಡಿದರೂ ಪ್ರಸ್ತುತ ಸಾಧ್ಯವಾಗದಂತ. ಓನ್ಲಿ ರಿಕ್ವೈರ್ ರೋಟ್ ಮೆಮೊರೈಸೇಷನ್, ಕೇವಲ ಬಾಯಿಪಾಠದ ಅಗತ್ಯವಿರುವ. ದ ರೈಟ್ ಆನ್ಸರ್ ಈಸ್ ಬಿ, which is slightly beyond what a student can do alone but achievable with the help. Because teaching within ZPD is essential for progress. Teaching what is already known causes boredom. Teaching what is too difficult causes frustration. So, ಪ್ರಗತಿಗೆ ZPD ವಲಯದಲ್ಲಿ ಬೋಧನೆ ಅತ್ಯಗತ್ಯ. ಈಗಾಗಲೇ ತಿಳಿದಿರುವುದರಿಂದ ಬೋಧಿಸುವುದು ಬೇಸರ ಉಂಟು ಮಾಡುತ್ತದೆ. ಹಾಗೆ ತುಂಬ ಕಷ್ಟಕರವಾದದ್ದನ್ನು ಬೋಧಿಸುವುದರಿಂದ ನಿರಾಸೆ ಉಂಟು ಮಾಡುತ್ತದೆ. ಹಾಗಾಗಿ ಸಹಾಯವು ಸಾಮರ್ಥ್ಯವನ್ನು ಕೌಶಲವಾಗಿ ಪರಿವರ್ತಿಸುವ ವಲಯವೇ ZPD. ಇದು ಬೋಧನೆಯು ವಿದ್ಯಾರ್ಥಿ ಒಬ್ಬನೇ ಮಾಡಬಲ್ಲದಕ್ಕಿಂತ ಸ್ವಲ್ಪ ಮೀರಿದಂಥ ಮತ್ತು ಆದರೆ ಸಹಾಯದಿಂದ ಸಾಧ್ಯವಾಗುವಂತಹ
ಕೆಲಸಗಳನ್ನು ಗುರಿಯಾಗಿಸಿಕೊಂಡಾಗ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಎಂದು ತೋರಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದ ಕಾನ್ಸೆಪ್ಟ್ ಆಫ್ ZPD suggests that instruction should focus on maximizing student. ZPD ಪರಿಕಲ್ಪನೆಯು ಬೋಧನೆಯು ವಿದ್ಯಾರ್ಥಿಯ ಯಾವುದನ್ನು ಗರಿಷ್ಠಗೊಳಿಸುವತ್ತ ಗಮನ ಹರಿಸಬೇಕು ಎಂದು ಸೂಚಿಸುತ್ತದೆ. ಇಂಡಿಪೆಂಡೆಂಟ್ ವರ್ಕ್ ಟೈಮ್, ಸ್ವತಂತ್ರ ಕೆಲಸದ ಸಮಯ, ಕಾಗ್ನಿಟಿವ್ ಕನ್ಸ್ಟ್ರೈಂಟ್ಸ್ ಆ್ಯಂಡ್ ಜೆನೆಟಿಕ್ ಲಿಮಿಟೇಷನ್ಸ್, ಅರಿವಿನ ಅಡೆತಡೆಗಳು ಮತ್ತು ಆನುವಂಶಿಕ ಮಿತಿಗಳು, ಪರ್ಫಾರ್ಮೆನ್ಸ್ ಗ್ಯಾಪ್ಸ್ ದಟ್ ಆರ್ ವಿತಿನ್ ರೀಚ್ ವಿತ್ ಅಸಿಸ್ಟೆನ್ಸ್, ಸಹಾಯದೊಂದಿಗೆ ತಲುಪಬಹುದಾದ ಕಾರ್ಯಕ್ಷಮತೆಯ ಅಂತರಗಳು, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಸ್ಕೋರ್ಸ್, ಪ್ರಮಾಣೀಕೃತ ಪರೀಕ್ಷೆ ಅಂಕಗಳು. ರೈಟ್ ಆನ್ಸರ್ ಈಸ್ performance gaps that are within reach with the assistance. The ZPD is about progress. Good instruction always focuses on the next reachable step for the learner, the current gap, providing necessary support to cross it. ಇಲ್ಲಿ ZPD ಪ್ರಗತಿಯ ಬಗ್ಗೆ ಹೇಳುತ್ತದೆ. ಉತ್ತಮ ಬೋಧನೆಯು ಯಾವಾಗಲೂ ಕಲಿಯುವವರಿಗೆ ತಲುಪಬಹುದಾದ ಮುಂದಿನ ಹಂತದ ಮೇಲೆ ಗಮನ ಹರಿಸುತ್ತದೆ, ಅದನ್ನು ದಾಟಲು ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಸಹಾಯದೊಂದಿಗೆ ತಲುಪಬಹುದಾದ ಕಾರ್ಯಕ್ಷಮತೆಯ ಅಂತರಗಳು. ನೆಕ್ಸ್ಟ್ ಕ್ವೆಶನ್, ಲ್ಯಾಂಗ್ವೇಜ್ ಅಕಾರ್ಡಿಂಗ್ ಟು ವೈಗಾಟ್ಸ್ಕಿ ಈಸ್ ಫಸ್ಟ್ ಲರ್ನ್ಡ್ ಫಾರ್ ಆ್ಯಂಡ್ ಓನ್ಲಿ ಲೇಟರ್ ಬಿಕಮ್ಸ್ ಇಂಟರ್ನಲೈಸ್ಡ್ ಫಾರ್. ವೈಗಾಟ್ಸ್ಕಿ ಪ್ರಕಾರ ಭಾಷೆಯನ್ನು ಮೊದಲು ಗಾಗಿ ಕಲಿಯಲಾಗುತ್ತದೆ ಮತ್ತು ನಂತರ ಗಾಗಿ ಅಂತರೀಕರಣಗೊಳ್ಳುತ್ತದೆ. ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಷನ್, ಸಮಸ್ಯೆ ಪರಿಹಾರ ಮತ್ತು ಸಂವಹನ, ಕಮ್ಯುನಿಕೇಷನ್, ಥಾಟ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಷನ್, ಸಂವಹನ, ಆಲೋಚನೆ ಮತ್ತು ಸ್ವಯಂ ನಿಯಂತ್ರಣ, ಇನ್ನರ್ ಥಾಟ್ ಆ್ಯಂಡ್ ಸೆಲ್ಫ್ ರಿಫ್ಲೆಕ್ಷನ್, ಆಂತರಿಕ ಆಲೋಚನೆ ಮತ್ತು ಸ್ವಯಂ ಪ್ರತಿಬಿಂಬ, ಎಕ್ಸ್ಪ್ರೆಷನ್ ಆಫ್ ಪ್ಯೂರ್ ಇಮೋಷನಲ್ ಸ್ಟೇಟ್ಸ್, ಕೇವಲ ಭಾವನಾತ್ಮಕ ಸ್ಥಿತಿಗಳ ಅಭಿವ್ಯಕ್ತಿ. ದ ರೈಟ್ ಆನ್ಸರ್ ಈಸ್ ಕಮ್ಯುನಿಕೇಷನ್, ಥಾಟ್ ಆ್ಯಂಡ್ self-regulation, because language has strictly social origin, that is communication. Only through internalization does it transform into a mental tool like private and inner speech. ಇಲ್ಲಿ ಭಾಷೆಯು ಕಟ್ಟುನಿಟ್ಟಾದ ಒಂದು ಸಾಮಾಜಿಕ ಮೂಲವನ್ನು ಹೊಂದಿದೆ, ಅದನ್ನೇ ಸಂವಹನ ಅಂತ ಕರೀತಾರೆ. ಅಂತರೀಕರಣದ ಮೂಲಕ ಮಾತ್ರ ಅದು ಮಾನಸಿಕ ಸಾಧನವಾಗಿ ಬದಲಾಗುತ್ತದೆ. ಹಾಗಾಗಿ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಭಾಷೆಯನ್ನು ಮೊದಲು ಸಂವಹನಕ್ಕಾಗಿ ಕಲಿಯಲಾಗುತ್ತದೆ ಮತ್ತು ನಂತರ ಆಲೋಚನೆ ಮತ್ತು ಸ್ವಯಂ ನಿಯಂತ್ರಣಕ್ಕಾಗಿ ಅಂತರೀಕರಣಗೊಳ್ಳುತ್ತದೆ. ದ ರೈಟ್ ಆನ್ಸರ್ ಈಸ್ ಸಂವಹನ. ನೆಕ್ಸ್ಟ್ ಕ್ವೆಶನ್, ಇನ್ ಎ ಕ್ಲಾಸ್ ರೂಮ್ reciprocal teaching where teacher and students take turns leading discussions is an application based on. ತರಗತಿಯಲ್ಲಿ ಪರಸ್ಪರ ಬೋಧನೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸರದಿಯ ಪ್ರಕಾರ ಚರ್ಚೆಗಳನ್ನು ಮುನ್ನಡೆಸುತ್ತಾರೆ. ಯಾವ ಆಧಾರದ ಮೇಲೆ ಅನ್ವಯವಾಗಿದೆ? ಇಂಡಿವಿಜುವಲ್ ಮಾಸ್ಟರಿ ಲರ್ನಿಂಗ್, ZPD ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್, ಬಿಹೇವಿಯರಲ್ ಶೇಪಿಂಗ್, ಫ್ರಾಡ್ ಸೈಕೋ ಡೈನಾಮಿಕ್ ಅಪ್ರೋಚ್. ವೈಯಕ್ತಿಕ ಕೌಶಲ ಕಲಿಕೆ, ZPD ಮತ್ತು ಸಾಮಾಜಿಕ ರಚನಾತತ್ವ, ವರ್ತನೆಯ ಶೇಪಿಂಗ್ ಆ್ಯಂಡ್ ಫ್ರಾಡ್ ಮನೋವಿಜ್ಞಾನದ ಒಂದು ವಿಧಾನ. The right answer is ZPD and social constructivism, because this technique focuses on interaction, dialogue and shared problem solving. These are key components of Vygotsky's social approach. So ಇಲ್ಲಿ ಈ ತಂತ್ರ ಸಂವಹನ ಮತ್ತು ಸಂವಾದ ಮತ್ತು ಹಂಚಿಕೆ ಸಮಸ್ಯೆ ಪರಿಹಾರದ ಮೇಲೆ ಕೇಂದ್ರೀಕರಿಸುತ್ತದೆ. ಇವು ಸಾಮಾಜಿಕ ವಿಧಾನದ ಒಂದು ಪ್ರಮುಖ ಅಂಶಗಳಾಗಿವೆ. ಹಾಗಾಗಿ ತರಗತಿಯಲ್ಲಿ ಪರಸ್ಪರ ಬೋಧನೆ ZPD ಮತ್ತು ಸಾಮಾಜಿಕ ರಚನಾತತ್ವದ ಆಧಾರದ ಮೇಲೆ ಅನ್ವಯವಾಗಿದೆ. ನೆಕ್ಸ್ಟ್ ಕ್ವೆಶನ್, collaborative learning is more effective than solo learning according to Vygotsky because it provides opportunities for constant. ವೈಗಾಟ್ಸ್ಕಿ ಪ್ರಕಾರ ಸಹಭಾಗಿತ್ವದ ಕಲಿಕೆ ಒಂಟಿ ಕಲಿಕೆಗಿಂತ ಹೆಚ್ಚು ಪರಿಣಾಮಕಾರಿ, ಏಕೆಂದರೆ ಇದು ನಿರಂತರ ಅವಕಾಶ ನೀಡುತ್ತದೆ. ಕಾಂಪಿಟೇಟಿವ್ ಸ್ಟ್ರೆಸ್, ಸ್ಪರ್ಧಾತ್ಮಕ ಒತ್ತಡ, ಸೋಷಿಯಲ್ ಇಂಟ್ರಾಕ್ಷನ್ ಅಂಡ್ ಡಿಸ್ಕಷನ್,
ಸಾಮಾಜಿಕ ಸಂವಹನ ಮತ್ತು ಚರ್ಚೆ, ಇಂಡಿಪೆಂಡೆಂಟ್ ಟ್ರಯಲ್ ಆ್ಯಂಡ್ ಎರರ್, ಸ್ವತಂತ್ರ ಪ್ರಯತ್ನ ಮತ್ತು ತಪ್ಪು, ರೋಟ್ ಮೆಮೊರೈಸೇಷನ್, ಬಾಯ್ಪಾಠ. The right answer is social interaction and discussion. Here, solo work lacks the social element that provides feedback and exposes a learner to multiple viewpoints, limiting their progress through ZPD. ಇಲ್ಲಿ ಒಂಟಿ ಕೆಲಸದಲ್ಲಿ ಸಾಮಾಜಿಕ ಅಂಶದ ಒಂದು ಕೊರತೆ ಇರುತ್ತದೆ. ಇದು ಪ್ರತಿಕ್ರಿಯೆಯನ್ನು ಒದಗಿಸುತ್ತದೆ ಮತ್ತು ಕಲಿಯುವವರಿಗೆ ಬಹುದೃಷ್ಟಿಕೋನಗಳನ್ನು ಗುಂಪು ಕೆಲಸ ಒದಗಿಸಿಕೊಡುತ್ತದೆ. ಇದು ZPD ಮೂಲಕ ಅವರ ಪ್ರಗತಿಯನ್ನು ಮಿತಿಗೊಳಿಸುತ್ತದೆ. ಹಾಗಾಗಿ ವೈಗಾಟ್ಸ್ಕಿ ಪ್ರಕಾರ ಸಹಭಾಗಿತ್ವದ ಕಲಿಕೆ ಒಂಟಿ ಕಲಿಕೆಗಿಂತ ಹೆಚ್ಚು ಪರಿಣಾಮಕಾರಿ, ಏಕೆಂದರೆ ಇದು ನಿರಂತರ ಸಾಮಾಜಿಕ ಸಂವಹನ ಮತ್ತು ಚರ್ಚೆಗೆ ಅವಕಾಶ ನೀಡುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಅಸರ್ಷನ್ an MKO might be younger than the learner. Reason: age is irrelevant for MKO status. ಹೇಳಿಕೆ: ಒಂದು MKO ಕಲಿಯುವವರಿಗಿಂತ ಕಿರಿಯವನು ಅಥವಾ ಕಿರಿಯವಳಾಗಿರಬಹುದು. ಕಾರಣ: MKO ಸ್ಥಾನಮಾನಕ್ಕೆ ವಯಸ್ಸು ಸಂಬಂಧಿತವಲ್ಲ. ಆಪ್ಷನ್ಸ್: ಅಸರ್ಷನ್ ಇಸ್ ರೈಟ್ ಬಟ್ ರೀಸನ್ ಇಸ್ ರಾಂಗ್. ಹೇಳಿಕೆ ಸರಿಯಾಗಿದೆ ಆದರೆ ಕಾರಣ ತಪ್ಪಾಗಿದೆ. ಅಸರ್ಷನ್ ಇಸ್ ರಾಂಗ್ ಬಟ್ ರೀಸನ್ ಇಸ್ ರೈಟ್. ಹೇಳಿಕೆ ತಪ್ಪಾಗಿದೆ ಆದರೆ ಕಾರಣ ಸರಿಯಾಗಿದೆ. ಬೋತ್ ಆರ್ ರಾಂಗ್, ಎರಡೂ ತಪ್ಪಾಗಿವೆ. ಬೋತ್ ಆರ್ ರೈಟ್, ಎರಡೂ ಸರಿಯಾಗಿವೆ. ದ ರೈಟ್ ಆನ್ಸರ್ ಈಸ್ ಡಿ, ಬೋತ್ ಆರ್ ರೈಟ್. ಬಿಕಾಸ್ ಏಜ್ ಈಸ್ ಇರ್ರೆಲೆವೆಂಟ್ ಫಾರ್ MKO ಸ್ಟೇಟಸ್. Because expertise in the specific task is what matters. A 10-year-old coding expert can be MKO for an adult beginner. ಇಲ್ಲಿ MKOಗೆ ವಯಸ್ಸು ಮುಖ್ಯವಲ್ಲ, ನಿರ್ದಿಷ್ಟ ಕೆಲಸದಲ್ಲಿ ಪರಿಣಿತಿ ಮುಖ್ಯವಾಗಿದೆ. 10 ವರ್ಷದ ಕೋಡಿಂಗ್ ತಜ್ಞರು ಹರಿಕರ ವಯಸ್ಸಿಗೆ MKO ಆಗಿರಬಹುದು. ಹಾಗಾಗಿ ಇಲ್ಲಿ ಈ ಹೇಳಿಕೆ ಎರಡೂ ಸರಿಯಾಗಿವೆ. Next question. What is the ultimate goal of scaffolding in Vygotsky's theory? ವೈಗಾಟ್ಸ್ಕಿ ಸಿದ್ಧಾಂತದಲ್ಲಿ ಆಧಾರ ನೀಡಿಕೆಯ ಅಂತಿಮ ಗುರಿ ಏನು? To keep students entirely dependent on teachers. ವಿದ್ಯಾರ್ಥಿಗಳನ್ನು ಶಿಕ್ಷಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ಇಡುವುದು. To create standardized learners who follow rigid rules. ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುವ ಪ್ರಮಾಣೀಕೃತ ಕಲಿಯುವವರನ್ನು ರಚಿಸುವುದು. For the learner to achieve complete independent competence in the task. ಕಲಿಯುವವರು ಕೆಲಸದಲ್ಲಿ ಸಂಪೂರ್ಣ ಸ್ವತಂತ್ರ ಸಾಮರ್ಥ್ಯವನ್ನು ಸಾಧಿಸುವುದು. To maximize the teacher's input time in group work. ಗುಂಪು ಕೆಲಸದಲ್ಲಿ ಶಿಕ್ಷಕರು ನೀಡುವ ಸಹಾಯದ ಸಮಯವನ್ನು ಗರಿಷ್ಠಗೊಳಿಸುವುದು. ಇಲ್ಲಿ the right answer is for the learner to achieve complete independent competence in the task. Because successful scaffolding fades entirely. Its success is measured by the student's ability to perform the complete complex task alone, having successfully crossed the ZPD. ಇಲ್ಲಿ ಯಶಸ್ವಿ ಆಧಾರ ನೀಡಿಕೆಯು ಸಂಪೂರ್ಣವಾಗಿ ಮರೆಯಾಗುತ್ತದೆ. ZPD ವಲಯವನ್ನು ಯಶಸ್ವಿಯಾಗಿ ದಾಟಿದ ನಂತರ ವಿದ್ಯಾರ್ಥಿ ಒಂಟಿಯಾಗಿ ಒಂದು ಕಷ್ಟದ ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯದಿಂದ ಇದರ ಯಶಸ್ಸನ್ನು ಅಳೆಯಲಾಗುತ್ತದೆ. ಹಾಗಾಗಿ ವೈಗಾಟ್ಸ್ಕಿ ಸಿದ್ಧಾಂತದಲ್ಲಿ ಆಧಾರ ನೀಡಿಕೆಯ ಅಂತಿಮ ಗುರಿ ಅಂದರೆ ಕಲಿಯುವವರು ಕೆಲಸದಲ್ಲಿ ಸಂಪೂರ್ಣ ಸ್ವತಂತ್ರ ಮತ್ತು ಸಾಮರ್ಥ್ಯವನ್ನು ಸಾಧಿಸುವುದು. ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ಮೆಂಟ್. Vygotsky rejected the biological aspect of development entirely. Reason: culture is the primary driver that shapes these into higher cognitive functions. ಹೇಳಿಕೆ: ವಿಕಾಸದ ಜೈವಿಕ ಅಂಶವನ್ನು ವೈಗಾಟ್ಸ್ಕಿ ಸಂಪೂರ್ಣವಾಗಿ ತಳ್ಳಿಹಾಕಿದರು. ಕಾರಣ: ಸಂಸ್ಕೃತಿ ಮುಖ್ಯ ಚಾಲಕವಾಗಿದ್ದು ಅದು ಇವುಗಳನ್ನು ಉನ್ನತ ಜ್ಞಾನಾತ್ಮಕ ಕಾರ್ಯಗಳಾಗಿ ರೂಪಿಸುತ್ತದೆ. ಸ್ಟೇಟ್ಮೆಂಟ್ ಈಸ್ ರೈಟ್ ಬಟ್ ರೀಸನ್ ಈಸ್ ರಾಂಗ್. ಹೇಳಿಕೆ ಸರಿಯಾಗಿದೆ ಆದರೆ ಕಾರಣ ತಪ್ಪಾಗಿದೆ. ಸ್ಟೇಟ್ಮೆಂಟ್ ಈಸ್ ರಾಂಗ್ ಬಟ್ ರೀಸನ್ ಈಸ್ ರೈಟ್. ಹೇಳಿಕೆ ತಪ್ಪಾಗಿದೆ ಆದರೆ ಕಾರಣ ಸರಿಯಾಗಿದೆ. ಬೋತ್ ಆರ್ ಕರೆಕ್ಟ್, ಎರಡೂ ಸರಿಯಾಗಿದೆ. ಬೋತ್ ಆರ್ ರಾಂಗ್, ಎರಡೂ ತಪ್ಪಾಗಿದೆ.
The right answer is statement is wrong, but reason is correct because he did not reject it. Instead, he argued that biology provides the raw material and baseline constraint, but culture is the primary key driver that shapes these into higher cognitive functions. ಇಲ್ಲಿ ವೈಗಾಟ್ಸ್ಕಿ ಅವರು ಬಯಾಲಜಿ ಅಂದರೆ ಜೈವಿಕ ಅಂಶವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲಿಲ್ಲ. ಬದಲಾಗಿ ಇದು ಒಂದು ಮೂಲಭೂತ ನಿರ್ಬಂಧಗಳನ್ನು ಒದಗಿಸುತ್ತೆ ಅಂತ ಅವರು ನಂಬ್ತಾರೆ. ಆದರೆ ಸಂಸ್ಕೃತಿಯು ಇವುಗಳನ್ನು ಉನ್ನತ ಅರಿವಿನ ಕಾರ್ಯಗಳಾಗಿ ರೂಪಿಸುವ ಪ್ರಾಥಮಿಕ ಪ್ರೇರಕವಾಗಿದೆ ಎಂದು ಅವರು ವಾದಿಸುತ್ತಾರೆ. ಹಾಗಾಗಿ ಇಲ್ಲಿ ಹೇಳಿಕೆ ತಪ್ಪಾಗಿದೆ, ಆದರೆ ಕಾರಣ ಸರಿಯಾಗಿದೆ. So, friends, we completely solved top 30 repeated questions from Vygotsky theory for GPSTR, HSTR and TET exams. And don't forget to comment your score out of 30, and if your score is 25 plus, that means you are preparing in the right way. If your marks falls below 20, don't worry, rewatch this video again and again because practice makes man perfect. Also, don't miss to watch our next video on one of the most important learning theory, trial and error by Thorndike. For more videos like this, subscribe to the Comeducator and see you at the top.